ಮುಂಬೈ ಇಂಡಿಯನ್ಸ್ ಅವರು ಗೊತ್ತಲ್ಲ ಲಾಸ್ಟಲ್ಲಿ ಕರೆಕ್ಟಾಗಿ ಪಿಕ್ ಮಾಡ್ಕೊಂಡ್ಬಿಟ್ರು. ಈಗ ಓಪನ್ ಯಾರು ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ. ಅಮಿಲಿಯಾ ಕರ್ಕೈಲಿ ಓಪನ್ ಮಾಡಿಸ್ತಾರಾ ಅಥವಾ ನ್ಯಾಟ್ ಸಿವರ್ ಬಂಟ್ ಓಪನ್ ಮಾಡ್ತಾರಾ? ಹೇಲಿ ಮ್ಯಾಥ್ಯೂ ಒಬ್ರು ಓಪನರ್, ಇನ್ನೊಬ್ರು ಓಪನರ್ ಯಾರು ಚೂಸ್ ಮಾಡ್ತಾರೆ? ಕಂಬ್ಲಿನಿ ಕೈಲಿ ಓಪನ್ ಮಾಡಿಸ್ತಾರಾ? ಅದನ್ನ ನೋಡ್ಬೇಕು. ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಅಂತ ಯೋಚನೆ ಮಾಡಿ ಆಮೇಲೆ ನಂಬರ್ 3 ನ್ಯಾಟ್ ಸಿವರ್ ಬಂಟ್, 4 ಹರ್ಮನ್ ಪ್ರೀತ್, 5 ಅಮಿಲಿಯಾ ಕರ್ ಅಥವಾ ಅಮಿಲಿಯಾ ಕರ್ ಕೈಲೇ ಓಪನ್ ಮಾಡಿಸಿ ಇವ್ರು ಮಾಡ್ಬೋದು. ಅದಾದ್ಮೇಲಿಂದ ಅಮನ್ಜಿತ್ ಕೌರ್ ಒಳ್ಳೆ ಬ್ಯಾಟರ್, ಸಜ್ಜನಾ ಸಜೀವ್ ನೋಡಿ. ಅದಾದ್ಮೇಲೆ ಬ್ಯಾಟಿಂಗ್ ಕಮ್ಮಿ ಆಗೋಗ್ಬಿಡುತ್ತೆ ಇವ್ರದ್ದು. ಸಜ್ಜನಾ ಸಜೀವನ್ನು, ಸಂಸ್ಕೃತಿ ಗುಪ್ತಾ ಇವರೆಲ್ಲ ನಿಮಗೆ ನಿದ್ದೆಗೆಡಿಸೋ ಅಂತ ಬ್ಯಾಟರ್ಸ್ ಅಲ್ಲ. ಟಾಪ್ ಆಫ್ ದಿ ಆರ್ಡ್ರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫಿನಿಷರ್ಸ್ ಇಲ್ಲ ಇಲ್ಲಿ ಅಂತ ಕ್ಲಿಯರ್ ಕಟ್ಟಾಗಿ ಅನಿಸ್ತಾ ಇದೆ. ಮೀಡಿಯಂ ಪೇಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇವರಿಗೆ ನ್ಯಾಟ್ ಸಿವರ್ ಬಂಟು, ಅಮನ್ಜಿತ್ ಕೌರ್, ಶಬ್ನಮ್ ಇಸ್ಮೈಲ್ 3 ಜನ ಮೀಡಿಯಂ ಪೇಸ್ ಆಪ್ಷನ್. ಆಫ್ ಸ್ಪಿನ್ನು ಐಲಿ ಮ್ಯಾಥ್ಯೂ, ಲೆಫ್ಟ್ ಆನ್ ಸ್ಪಿನ್ನು ಸೈಕಾ ಇಶಾಕು, ಲೆಗ್ ಬ್ರೇಕ್ ಬೌಲಿಂಗು ಅಮಿಲಿಯಾ ಕರ್. ಸೊ ಓಕೆ, ಬೌಲಿಂಗ್ ಡೀಸೆಂಟ್ ಆಗೇ ಇದೆ. ಬ್ಯಾಟಿಂಗ್ ಫಿನಿಷರ್ ಈಸ್ ದ ಪ್ರಾಬ್ಲಮ್. ಅಂದರೆ ಟಾಪಲ್ಲಿ ಇರುವಂಥ ಬ್ಯಾಟರ್ಗಳೇ ಯಾರು ಫಿನಿಷರ್ ಆದರೆ ಮುಂಬೈ ಇಂಡಿಯನ್ಸ್ ಮತ್ತೊಮ್ಮೆ ಅವರು ಟಾಪ್ 2 ಬರೋ ಸಾಧ್ಯತೆ ಇದೆ.